ಎಲ್ಲರಿಗೂ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಗಜೇಂದ್ರಗಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಇವತ್ತು ನಡೆದ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಸಂಭವನಿಕೆ ಆನ್ಸರ್ಗಳನ್ನ ನೋಡೋಣ. ಈಗ ಒಂದನೇ ಪ್ರಶ್ನೆ ನೋಡೋಣ. ಒಂದನೇ ಪ್ರಶ್ನೆಗೆ ಕೀ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ, ಒಂದನೇ ಪ್ರಶ್ನೆಗೆ ಆನ್ಸರು ನಾಲ್ಕನೇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರು. ಓಕೆ, ಈಗ ಎರಡನೇ ಪ್ರಶ್ನೆ ನೋಡೋಣ. ಕುಲಾಲ ಚಕ್ರ ಎಂಬ ಪದದ ಅರ್ಥ ಏನು ಅಂತ ಕೇಳಿದ್ರು ಅವರು. ಕುಲಾಲ ಚಕ್ರ, ಇದಕ್ಕೆ ಒಂದನೇದ್ದು ಸರಿಯಾಗಿರ್ತಕ್ಕಂಥ ಆನ್ಸರು. ಇದಕ್ಕೆ ಒಂದನೇದ್ದು ಸರಿಯಾಗಿರ್ತಕ್ಕಂಥ ಆನ್ಸರು. ಓಕೆ, ಮೂರನೇ ಕ್ವಶನ್ ನೋಡೋಣ. ಈಗ ಮೂರನೇ ಕ್ವಶನ್ ಯಾವ್ದಪ್ಪ ಅಂತ ಹೇಳಿದ್ರೆ ಸರಿಯಾದ ಆನ್ಸರು ಇದಕ್ಕೆ ಮೂರನೇದ್ದು ಸರಿಯಾಗಿರ್ತಕ್ಕಂಥ ಆನ್ಸರು. ನಾಲ್ಕನೇ ಕ್ವಶನ್ ಏನಪ್ಪಾ ಅಂತ ಕೇಳಿದ್ರೆ, KP ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯದ ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಇದು ಮೂರನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರು. ಓಕೆ, ಮುಂದಿನ ಪ್ರಶ್ನೆ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ವೀರೇಶ ಚರಿತೆ. ಓಕೆ, ನೆಕ್ಸ್ಟ್ ಆರನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಮೂರನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ನೆಕ್ಸ್ಟ್ ಏಳನೇ ಕ್ವಶನ್ ಏನಪ್ಪಾ ಅಂತ ಕೇಳಿದ್ರೆ ನಾಲ್ಕನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಎಂಟನೇದ್ದು ವಿರುದ್ಧ ಪದವಲ್ಲದನ್ನ ಗುರುತಿಸಿ ಅಂತ ಕೇಳಿದ್ರು ಅವರು. ಯಾವುದು ವಿರುದ್ಧವಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಂಧ್ಯಾ ಸಂಜೆ ಅಂತೇಳಿ. ಈಗ ಮುಂದಿನ ಪ್ರಶ್ನೆ. ತತ್ಸಮ ತದ್ಭವ ಇವೆರಡದ್ದು ಜೋಡಿಸಿ ಬರಿ ಅಂತ ಕೇಳಿದ್ದಾರೆ. ಒಂಬತ್ತನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡನೇದ್ದು. ಮನೆ ತನಕ ಎನ್ನುವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಪ್ಪ ಅಂದ್ರ ಮೂರನೇದ್ದು ತದ್ದಿತಾಂತವ್ಯ ಅಂತೇಳಿ. ಓಕೆ, 11ನೇ ಪ್ರಶ್ನೆ. ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ. ಇದಕ್ಕೆ ಮೂರನೇದ್ದು ನೋಟ ಅನ್ನುವಂಥದ್ದು ಸರಿಯಾದ ಆನ್ಸರ್. 12ನೇ ಕ್ವಶನ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪಾ ಅಂತ ಕೇಳಿದ್ರೆ ಎರಡು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 13ನೇ ಕ್ವಶನ್. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರನೇದ್ದು ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 14ನೇ ಪ್ರಶ್ನೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡು. ಯಾಕಂತ ಕೇಳಿದ್ರೆ ಅರ್ಧ ವಿರಾಮ ಚಿಹ್ನೆ ಮತ್ತು ಪೂರ್ಣ ವಿರಾಮ ಚಿಹ್ನೆ ಬರಬೇಕು. ಓಕೆ, ಇಲ್ಲಿ ಕನ್ನಡದ ಇದಕ್ಕೆ ಏನು ನೋಡ್ರಿ, ಅದನ್ನ ಇಂಗ್ಲೀಷ್ ಒಳಗೆ ಅದಕ್ಕೆ ಯಾವ ಥರ ಇದು ಮಾಡ್ತೀವಿ ಅನ್ನೋದನ್ನ ಕೇಳಿದ್ದಾನೆ. 15ನೇ ಕ್ವಶನ್. ಇದಕ್ಕೆ ಎರಡನೇದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್. ಈಗ ಮುಂದಿನ ಪ್ರಶ್ನೆ 16ನೇದ್ದು. ತ ದ ದ ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಂತ ಕೇಳಿದ್ದಾರೆ ಅವರು. 16ನೇದ್ದು 4. 20ನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರು 3. ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರು. 21ನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವುದಂದ್ರೆ 3. ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್. ಈಗ ಮುಂದಿನ ಪ್ರಶ್ನೆ ನೋಡೋಣ. 22ನೇ ಕ್ವಶನ್. 22ನೇ ಕ್ವಶನ್ಗೆ ಇದಕ್ಕೆ 4ನೇ ಆನ್ಸರು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. 23ನೇ ಕ್ವಶನ್. 23ನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂತ ಕೇಳಿದ್ರೆ 2. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 24ನೇ ಪ್ರಶ್ನೆಗೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂತ ಹೇಳಿದ್ರೆ 4ನೇದ್ದು ಇದು ಸರಿಯಾಗಿರ್ತಕ್ಕಂಥ ಉತ್ತರ. 25ನೇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂತ ಹೇಳಿದ್ರೆ ಬಂದಾನು. 4ನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ.
ಇಪ್ಪತ್ತಾರನೇದಕ್ಕೆ ಒಂದನೇದ್ದು ಆಪತ್ ಪ್ಲಸ್ ಧರ್ಮ, ಇದಕ್ಕೆ ಸರಿಯತಕ್ಕಂಥ ಉತ್ತರ. ಇನ್ನು 27ನೇದಕ್ಕೆ ಎರಡನೇದ್ದು ಸರಿಯತಕ್ಕಂಥ ಉತ್ತರ ಪಯಸ್ ಪ್ಲಸ್ ಶಯನ. ನಮ್ಮ ಮುಂದಿನ ಪ್ರಶ್ನೆ 28ನೇದಕ್ಕೆ ಸರಿಯತಕ್ಕಂಥ ಉತ್ತರ ಯಾವ್ದಂತ ಹೇಳಿದ್ರೆ ಒಂದನೇದ್ದು ಸಾಧಿತ ಧಾತು, ಇದಕ್ಕೆ ಸರಿಯಿರ್ತಕ್ಕಂಥ ಉತ್ತರ. ಇನ್ನು 29ನೇದಕ್ಕೆ ಸರಿಯಿರ್ತಕ್ಕಂಥ ಉತ್ತರ ಯಾವುದಂತ ಹೇಳಿದ್ರೆ ಒಂದನೇದ್ದು ಇದಕ್ಕೆ ಸರಿಯಿರ್ತಕ್ಕಂಥ ಉತ್ತರ ಒಗ್ಗಡಣೆ ಅಂತೇಳಿ. ಇನ್ನು 30ನೇದ್ದು ಇದಕ್ಕೆ ಸರಿಯಿರ್ತಕ್ಕಂಥ ಉತ್ತರ ಯಾವ್ದ್ರಿ ಪೋರ್ಚುಗೀಸ್. 3ನೇದ್ದು ಇದಕ್ಕೆ ಸರಿಯಿರ್ತಕ್ಕಂಥ ಉತ್ತರ. 31ನೇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂತ ಹೇಳಿದ್ರೆ 4ನೇದ್ದು ಗುಣವಾಚಕ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 32ನೇದಕ್ಕೆ ಒಂದನೇದ್ದು ಇದಕ್ಕೆ ಸರಿಯಿರ್ತಕ್ಕಂಥ ಉತ್ತರ. ನಾವು ಉತ್ತರ ಅಷ್ಟ ಹೇಳ್ಕೊಂಡು ಹೋಗ್ತೀನಿ, ನೀವು ಯಾಕಂದ್ರೆ ಕ್ವಶನ್ ನೋಡಿರ್ತೀರ ಆಲ್ರೆಡಿ, ಜಸ್ಟ್ ಉತ್ತರ ಅಷ್ಟ ಹೇಳ್ಕೊತ ಹೋಗ್ತಿದ್ದೀನಿ. ನೆಕ್ಸ್ಟ್ 33ನೇ ಪ್ರಶ್ನೆ. 33ನೇದಕ್ಕೆ ಎರಡನೇದು ರೂಪಕ ಅಲಂಕಾರ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ 34ನೇ ಪ್ರಶ್ನೆ. 34ನೇದಕ್ಕೆ 4ನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 34ಕ್ಕೆ 4ನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 35ನೇ ಪ್ರಶ್ನೆ. 35ನೇದಕ್ಕೆ 3ನೇದ್ದು ಸರಿಯಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಇವು ಮೂರು ಇದನ್ನ ಕರೆಕ್ಟಾಗಿ ಓದ್ಬೇಕು. ಕರೆಕ್ಟಾಗಿ ಓದಿದ್ರೆ ನಮಗೆ ಉತ್ತರ ಸಿಗ್ತೈತಿ. 36ನೇ ಪ್ರಶ್ನೆ. 36ನೇದಕ್ಕೆ 3ನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 37ನೇ ಪ್ರಶ್ನೆ. 37ನೇದಕ್ಕೆ 3ನೇದ್ದು ಸರಿಯಾಗಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ನೋಡ್ರಿ ಕ್ವಶನ್ ಮಾರ್ಕು ಲಾಸ್ಟ್ 2 ಕೊಟ್ಟಿದ್ದಾನೆ, ಆದರೆ ಇಲ್ಲಿ 4ನೇದ್ರಾಗ ಏನು ಕೊಟ್ಟಿಲ್ಲ, ಅವನು ಚಿಹ್ನೆ ಕೊಟ್ಟಿಲ್ಲ. ಹಂಗಾಗಿ ಏನು ಮಾಡೋಕ್ಕಾಗತ್ತ, ಇದು ರಾಂಗ್ ಆಗತಿ. ನೆಕ್ಸ್ಟ್, ಈ ಕೆಳಗಿನ ಗಾದೆ ಮಾತನ್ನ ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. 38ನೇ ಪ್ರಶ್ನೆಗೆ 2ನೇದ್ದು ಸರಿಯತಕ್ಕಂಥ ಉತ್ತರ 3 ಮೊಳ ನೇಯ್ದರಂತೆ ಅಂತೇಳಿ. ನೆಕ್ಸ್ಟ್ ಪ್ರಶ್ನೆ 39ನೇದ್ದು. 39ನೇ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ 2. 40ನೇ ಪ್ರಶ್ನೆ. 40ಕ್ಕೆ ಒಂದನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 41ನೇ ಪ್ರಶ್ನೆ. 41ನೇ ಪ್ರಶ್ನೆಗೆ ಒಂದನೇದ್ದು ಅನ್ವರ್ಥನಾಮ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 42ನೇ ಪ್ರಶ್ನೆ. 42ಕ್ಕೆ 3ನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎಳೆ ಪ್ಲಸ್ ಕರು ಎಳೆಗರು. ನೆಕ್ಸ್ಟ್ 43ನೇ ಪ್ರಶ್ನೆ. 43ನೇದಕ್ಕೆ ಇದಕ್ಕೆ 3ನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 10ನೇ ಶತಮಾನವನ್ನ ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಇದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಈಗ ಮುಂದಿನ ಪ್ರಶ್ನೆ 44ನೇ ಪ್ರಶ್ನೆ. 44ಕ್ಕೆ 4ನೇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 45ಕ್ಕೆ ಇದಕ್ಕೆ 4ನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಗುಣವಾಚಕ ಕೆಟ್ಟದ್ದು ಒಳ್ಳೆಯದು. ನೆಕ್ಸ್ಟ್ 46ನೇ ಪ್ರಶ್ನೆ. 46ನೇ ಪ್ರಶ್ನೆಗೆ ಒಂದನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 46ನೇದಕ್ಕೆ ಒಂದನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 47ನೇ ಪ್ರಶ್ನೆ. 47ಕ್ಕೆ 4ನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 4ನೇದ್ದು ಏನ್ರಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 48ನೇ ಕ್ವಶನ್. 48ಕ್ಕೆ ಒಂದನೇದ್ದು ಕೇಶಿ ರಾಜ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 49 ಇದಕ್ಕೆ 2ನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಐ ಮತ್ತು ಹಾವು ಇವು ಸಂಧ್ಯಾಕ್ಷರಗಳು. ಮುಂದಿನ ಪ್ರಶ್ನೆ 50ನೇ ಪ್ರಶ್ನೆ. ಇದಕ್ಕೆ 3ನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಹಕ್ಕ. 51ನೇ ಪ್ರಶ್ನೆ. ಇದಕ್ಕೆ 3ನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಗುಣಿತಾಕ್ಷರಗಳು. 51ನೇದ್ದು ಇದಕ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 52 ಇದಕ್ಕೆ 4ನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ ನಿಶೇಷ. ನೆಕ್ಸ್ಟ್ 53ನೇ ಪ್ರಶ್ನೆ. 53ನೇದಕ್ಕೆ 2ನೇದ್ದು ಶುಷ್ಕ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 54ಕ್ಕೆ 1ನೇದು ಸರಿಯಾಗಿರ್ತಕ್ಕಂಥ ಉತ್ತರ
55. 55ಕ್ಕೆ ಎರಡನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ 56ನೇ ಪ್ರಶ್ನೆ. 56ಕ್ಕೆ ಮೂರನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 57ನೇ ಪ್ರಶ್ನೆ. 57ಕ್ಕೆ ಒಂದನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 58. 58ಕ್ಕೆ ಎರಡನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 59. 59ಕ್ಕೆ ಒಂದನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 60. ಇದಕ್ಕೆ ಒಂದನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 61ನೇದ್ದು ಇದಕ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ. ಕುದುರೆ ಓಡಿಸುವುದು ಅಂತ. ನೆಕ್ಸ್ಟ್ ಪ್ರಶ್ನೆ 62ನೇದ್ದು. 62ನೇದ್ದು ಇದಕ್ಕೆ ಒಂದೇ ಹೇಳಿಕೆ ಸರಿಯಾಗಿರ್ತಕ್ಕಂಥದ್ದು. ಹೇಳಿಕೆ ಒಂದು ಮಾತ್ರ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು. 63ನೇ ಪ್ರಶ್ನೆ. 63ನೇ ಪ್ರಶ್ನೆ ಇದಕ್ಕೆ ಒಂದೇ ಹೇಳಿಕೆ ಸರಿಯಾಗಿರ್ತಕ್ಕಂಥ. ನಮಗೆ ಉಪಾಧ್ಯಾಯರು ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 64ನೇ ಪ್ರಶ್ನೆ. ಇದಕ್ಕೆ ಮೂರನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ಈಸಿಯಾಗಿ ಈ ಪ್ರಶ್ನೆಯನ್ನು ಎಲಿಮಿನೇಟ್ ಮಾಡ್ಬೋದು. ಹೆಂಗಂದ್ರೆ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಯಾವ್ದ್ರಿ? ಚೆನ್ನ ಮಲ್ಲಿಕಾರ್ಜುನ. ಹಾಗಾದ್ರೆ ಇಲ್ಲಿ ಮಹೇಶ್ವರ ಕೊಟ್ಟರ, ಇದು ರಾಂಗ್ ಆಗುತ್ತಾ. ನೆಕ್ಸ್ಟ್ ಬಸವಣ್ಣ ಇದೇನ್ರಿ? ಕೂಡ್ಲ ಸಂಗಮ ದೇವ ಆಗಬೇಕಿತ್ತು. ಸೊ ಇದು ಕೂಡ ರಾಂಗು. ನಮಗೆ ಎ ರಾಂಗ್ ಐತಿ ಅಂತ ಹೇಳಿದ್ರೆ ಸೊ ಸ್ಟೇಟ್ಮೆಂಟ್ 1 ರಾಂಗ್. ಬಿ ಕೂಡ ರಾಂಗ್ ಐತಿ ಬಸವಣ್ಣ, ಅದು ಕೂಡ ರಾಂಗ್. ನೆಕ್ಸ್ಟ್ ಇಲ್ಲಿ ಎ ಕೊಟ್ಟಿದ್ರೆ ಮತ್ತೆ ಆಪ್ಷನ್ಸ್, ಇದು ಕೂಡ ರಾಂಗ್. ಉಳಿದಿರೋದು ಯಾವುದು? ಸಿ. ಈ ಥರ ಎಲಿಮಿನೇಟ್ ಮೆಥಡ್ ಮೂಲಕ ಆನ್ಸರ್ ಮಾಡಬೇಕು. ಓಕೆ. ನೆಕ್ಸ್ಟ್ ಪ್ರಶ್ನೆ 65ನೇ ಪ್ರಶ್ನೆ. 65ಕ್ಕೆ ನಾಲ್ಕನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಜಾತ್ಯತೀತ. 66ನೇದ್ದು. 66ಕ್ಕೆ 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ದಿಗ್ದೇಶ. ಮುಂದಿನ ಪ್ರಶ್ನೆ 67ನೇದ್ದು. 67 ಇದಕ್ಕೆ ಮೂರನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನೀರು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 68. 68 ಇದಕ್ಕೆ ಒಂದನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 69 ಇದಕ್ಕೂ ಕೂಡ ಒಂದನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ದ.ರಾ ಬೇಂದ್ರೆ ನಾದಲೀಲೆ. ನೆಕ್ಸ್ಟ್ 70ನೇ ಪ್ರಶ್ನೆ. 70ನೇ ಪ್ರಶ್ನೆಗೆ ಎರಡನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಔಷಧ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 71ನೇ ಪ್ರಶ್ನೆ. ಇದಕ್ಕೆ ಒಂದನೇದ್ದು ಅಡವಿ, ಅರಣ್ಯ, ವಿಪನ್ನ, ಕಾಡು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 72ನೇ ಪ್ರಶ್ನೆ. 72ಕ್ಕೆ 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 73ನೇ ಪ್ರಶ್ನೆ. 73ಕ್ಕೆ ಒಂದನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅನುನಾಸಿಕ ಸಂಧಿ. ಓಕೆ. ನೆಕ್ಸ್ಟು 74. 74ಕ್ಕೆ 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಕೂಡಲೇ ಅನ್ನುವಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 75 ಇದಕ್ಕೆ ನಾಲ್ಕನೇದ್ದು ಬ್ರಾಹ್ಮಿ. ಇದಕ್ಕೆ ಇದು ಪ್ರಿವಿಯಸ್ ಕೇಳಿರೋಂಥ ಕ್ವಶನ್. ಬೇಕಾದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡ್ರಿ ನೀವು. ಹಿಂದೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಇಂದ ಕೇಳುವಂಥ ಪ್ರಶ್ನೆ ಇದು. ನೆಕ್ಸ್ಟ್ 76ನೇ ಪ್ರಶ್ನೆ. 76ನೇದಕ್ಕೆ ಒಂದನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರು. 77ನೇ ಪ್ರಶ್ನೆ. 77ಕ್ಕೆ ಮೂರನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 78 ಇದಕ್ಕೆ ಒಂದನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಭ್ರಷ್ಟಾಚಾರ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 79 ಇದಕ್ಕೆ ಮೂರನೇದು ಸರಿಯಾಗಿರ್ತಕ್ಕಂಥ ಆನ್ಸರ್. ಪಾರಮಾರ್ಥಿಕ. ಇಲ್ಲಿ ಪರ ಕೊಟ್ಟಿದ್ದಾರೆ, ಸೊ ರಾಂಗ್ ಆಗ್ತತಿ. ಇಲ್ಲೇನು ಕೊಟ್ಟಿದ್ದಾರೆ? ಪಾರಮಾರ್ಥಿಕ ಅಂತ ಕೊಟ್ಟಿದ್ದಾರೆ. ಇದು ನೋಡ್ಕೊಂಡ್ರೆ ಇದು ಕರೆಕ್ಟ್ ಆನ್ಸರ್. ಓಕೆ. 80 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2 ಶ್ಲೇಷ. ನೆಕ್ಸ್ಟ್ 81ನೇದ್ದು ಫೋರ್ನೆಸಿಕ್ ಸೈನ್ಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಿಧಿವಿಜ್ಞಾನ. ನೆಕ್ಸ್ಟ್ 82ನೇ ಪ್ರಶ್ನೆ. 82ನೇ ಪ್ರಶ್ನೆ ಇದಕ್ಕೆ ಮೂರನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಲೋಪಸಂಧಿ. 83ನೇ ಪ್ರಶ್ನೆ. ಇದಕ್ಕೆ ಎರಡನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಕಳುವ್ಯಾರೆ ಅಂತ ಐತ್ರಿ. ಇದಕ್ಕೆ ಕಳುಹಿಸಿದ್ದಾನೆ. ನೆಕ್ಸ್ಟ್
ತೊಂಬತ್ನಾಲ್ಕನೇ ಪ್ರಶ್ನೆ 84ಕ್ಕೆ 4 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 85ನೇ ಪ್ರಶ್ನೆ 85ಕ್ಕೆ 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 86ನೇ ಪ್ರಶ್ನೆ 86ಕ್ಕೆ 3 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 87ನೇ ಪ್ರಶ್ನೆ 87ನೇದಕ್ಕೆ 3 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದಕ್ಕೆ ಸಿ ಮತ್ತು ಡಿ ಇವು ಏನ್ರಿ ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ 88ನೇ ಪ್ರಶ್ನೆ 88ಕ್ಕೆ ಯಾವ್ದ್ರಿ 4ನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 89ನೇ ಪ್ರಶ್ನೆಗೆ 1ನೇದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 90ನೇ ಪ್ರಶ್ನೆ ಇದಕ್ಕೆ 4ನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 91ನೇ ಪ್ರಶ್ನೆ 91ನೇದಕ್ಕೆ ಇದಕ್ಕೆ 3ನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಆಶೀರ್ವಚನ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಯಾಕಂದ್ರೆ ಇಲ್ಲಿ ಒತ್ತಕ್ಷರದಲ್ಲಿ ಮಿಸ್ಟೇಕ್ ಇದೆ. ಓಕೆ, ಹಾಗಾಗಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ 92ನೇದ್ದು 4 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ABCD ಎಲ್ಲವೂ ಸರಿಯಾಗಿರ್ತಕ್ಕಂಥ ಉತ್ತರ. 93ನೇ ಪ್ರಶ್ನೆ ಇದಕ್ಕೆ 3 ವ್ಯಂಜನಗಳು ಎಷ್ಟು ಅದ್ರಾಗ ಸರಿ ಏನಬೋದಾಗ 3 ಅದಾವ, ಹಾಗಾಗಿ ಇದು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 94ನೇ ಪ್ರಶ್ನೆ 94ನೇ ಪ್ರಶ್ನೆ ಇದಕ್ಕೆ 3 ತೇಜ ಪುಂಜ ಇದ್ರಾಗ ಏನೈತ್ರಿ ಮಿಸ್ಟೇಕ್ ಇದೆ, ಹಾಗಾಗಿ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ 95ನೇ ಪ್ರಶ್ನೆ ಇದಕ್ಕೆ 3ನೇದ್ದು ಇತು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. 96ನೇ ಪ್ರಶ್ನೆ 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಆದಿತ್ಯ ಪ್ಲಸ್ ಉದಯಂ. 97ನೇ ಪ್ರಶ್ನೆ ಇದಕ್ಕೆ 3ನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. 98 ಇದಕ್ಕೆ 4ನೇದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ದೊಡ್ಡವನು ಪ್ಲಸ್ ಹುಡುಗ ದೊಡ್ಡ ಹುಡುಗ. ಓಕೆ, 99ನೇ ಪ್ರಶ್ನೆ ಇದಕ್ಕೆ 4 ಸರಿಯಾಗಿರ್ತಕ್ಕಂಥ ಉತ್ತರ. ಸಿ ಮಾತ್ರ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.